ಸೊ ಇಂಡಿಯಾಲೇ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ AICT ಬಿಲ್ಡ್ ಮಾಡಬೇಕು ಅಂತ ಒಂದು ಗೌರ್ಮೆಂಟ್ ಸ್ಟೆಪ್ ತಗೊಂಡಾಗ ಅಪೋಸಿಷನ್ ಪಾರ್ಟಿಯಿಂದಾಗಲಿ ಅಥವಾ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯಿಂದಾಗಲಿ ಜನರಿಂದಾಗಲಿ ಇಷ್ಟು ಅಪೋಸಿಷನ್ ಫೇಸ್ ಮಾಡ್ತಿರೋದು ಏನಕ್ಕೆ? ಈ ವಿಡಿಯೋನ ಕೊನೆ ತನಕ ನೋಡಿ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಡದಿ AI ಟೌನ್ಶಿಪ್ ಪ್ರಾಜೆಕ್ಟ್ 7,400 ಎಕರೆ ಫಲವತ್ತಾಗಿರೋ ಭೂಮಿನ ಗೌರ್ಮೆಂಟ್ ಲ್ಯಾಂಡ್ ಅಕ್ವೈಸೇಷನ್ ಮಾಡಿ ಅಲ್ಲಿ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಟೌನ್ಶಿಪ್ ಪ್ರಾಜೆಕ್ಟ್ ಅಲ್ಲ, ಅವ್ರು ಸೆಲೆಕ್ಟ್ ಮಾಡಿದ ಲ್ಯಾಂಡ್. ಸೊ ಅದು ಕಂಪ್ಲೀಟ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಲ್ಯಾಂಡ್. ಎಷ್ಟೋ ಸಾವಿರ ಜನ ರೈತರು ಎಷ್ಟೋ ಸಾವಿರ ಬೆಳೆಗಳು ಬೆಳೀತಿದ್ರೆ, ಅದರಿಂದ ಜೀವನ ಮಾಡ್ತಿದ್ರೆ. ಸೊ ಆ ಲ್ಯಾಂಡ್ ಅಲ್ಲಿ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡೋದು ಎಷ್ಟು ಸರಿ? ಸೊ ನಮ್ಮ ಗೌರ್ಮೆಂಟ್ ಹೇಳೋದೇನು ಅಂದ್ರೆ, ಇದರಿಂದ ಎಷ್ಟೋ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ ಕರ್ನಾಟಕಕ್ಕೆ. ನಾವು ಇಂಡಿಯಾಲೇ ಫಸ್ಟ್ ನಾವು ಟೌನ್ಶಿಪ್ ಪ್ರಾಜೆಕ್ಟ್ ಮಾಡೋದು ಎಲ್ಲ ಅಕ್ಸೆಪ್ಟಬಲ್ ಆ್ಯಂಡ್ ಇದೆಲ್ಲ ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ಗೆ ಬೇಕು. ಬಟ್ ಅಟ್ ವಾಟ್ ಕಾಸ್ಟ್? ರೈತರ ಭೂಮಿಯಿಂದನ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಬೇರೆ ಭೂಮಿ ಏನೋ ಆಲ್ಟರ್ನೇಟಿವ್ ಏನೋ ಅದನ್ನ ಗೌರ್ಮೆಂಟ್ ನೋಡ್ಬೇಕು. ಆದರೆ ಅದಕ್ಕೆ ಈಗ ಟೈಮ್ ಇಲ್ಲ. ಲ್ಯಾಂಡ್ ಅಕ್ವೈಸೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂಡ್ 500 ಎಕರೆ ಲ್ಯಾಂಡ್ ಹತ್ರ ಅಕ್ವೈಸೇಷನ್ ಸ್ಟಾರ್ಟ್ ಆಗಿದೆ. ಅದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅದ್ರ ಪ್ಯಾರಲಲ್ ಆಗಿ ನಮ್ಮ ರೈತರು ಹೋರಾಡ್ತಿದ್ದಾರೆ, ಅಪೋಸಿಷನ್ ಪಾರ್ಟಿ ಹೋರಾಡ್ತಿದೆ, ರೈತರು ಭೂಮಿನ ಮುಟ್ಬಾರ್ದು ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ? ಕರ್ನಾಟಕ ಡೆವಲಪ್ಮೆಂಟ್ ಬೇಕಾ? ಡೆವಲಪ್ಮೆಂಟ್ ಬೇಕೇ ಬೇಕು ಆಕ್ಚುಲಿ. ಅಂದ್ರೆ ಅದು ರೈತರು ಭೂಮಿ ಕಿತ್ಕೊಂಡ್ ಬೇಕಾ? ಕಮೆಂಟ್ ಮಾಡಿ.